ಹಲವಾರು ಪ್ರಶಸ್ತಿಗಳನ್ನ ಸರ್ಕಾರ ನೀಡಿದೆ. ಸುಮಾರು 5 ಪ್ರಶಸ್ತಿಗಳು, 6 ಪ್ರಶಸ್ತಿಗಳು 2018ರಲ್ಲಿ ಕರ್ನಾಟಕ ರಾಜ್ಯ ಜ್ಯೋತಿಷ ರತ್ನಂತೆ ಪ್ರಶಸ್ತಿ ಕೊಟ್ಟರು. ಇದು ಮೊದಲನೇ ಪ್ರಶಸ್ತಿ. ಅನಂತರ 2019ರಲ್ಲಿ ಭಾರತ ಸೇವಾ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಎರಡನೇದ್ದು. ಇನ್ನು ಮೂರನೇದ್ದು ಅದೇ 2019ರಲ್ಲಿ ಮತ್ತೊಮ್ಮೆ ರಂಗ ನಕ್ಷತ್ರ ಪ್ರಶಸ್ತಿಯನ್ನ ಪಡ್ಕೊಂಡರು. ಅದೇ ರೀತಿ 2020ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಮುಂದೆ 5ನೇದಾಗಿ 2021ರಲ್ಲಿ ಜ್ಯೋತಿಷ್ಯ ಶಾಸ್ತ್ರಿ ಸಾರ್ವಭೌಮ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ಕೊನೆಯದಾಗಿ ಮೊನ್ನೆ ಅಂದ್ರೆ ಯಾವಪ್ಪ ಅಂದ್ರೆ ತಾರೀಕು 10ನೇ ತಿಂಗಳದಾಗ ಅಕ್ಟೋಬರ್ದಾಗ, ಇವತ್ತ ಇದು 12ನೇ ತಿಂಗಳ 12ನೇ ತಾರೀಕಿದು. ಇದು 2 ತಿಂಗಳ ಹಿಂದೆ ಪಡ್ಕೊಂಡಂತ ಪ್ರಶಸ್ತಿ 10ನೇ ತಿಂಗಳ ಅಕ್ಟೋಬರ್ದಾಗ 2022ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ಪಡೆದರು. ಇಂಥ ಈ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದು ಜ್ಯೋತಿಷ್ಯರಸ್ನಂದ್ರು. ಯಾಕಂದ್ರೆ ಭವಿಷ್ಯಗಳನ್ನ ನೋಡ್ಕೋತ ಯಾವುದೇ ಭವಿಷ್ಯದ ನುಡಿದಿ ಸುಳ್ಳಾಗಿಲ್ಲ. ಅಂತ ಒಂದು ಪೀಠಕ ಅಧಿಪತಿಯಾಗಿ ಅಭಿನವ ರಾಮಲಿಂಗರ ಶರಣರ ಒಂದು ಚರಿತ್ರೆಯನ್ನು ನಮಗೆ ಹಾಡ್ಲಿಕ್ಕ ಸಿಕ್ಕಿದ್ದು ಒಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಎಲ್ಲಾ ಪುಣ್ಯಗಳು ಸಿಗುತ್ತ ಶರಣರ ಸೇವಾ, ಶರಣರ ಒಂದು ಭಾವ ಚರಿತ್ರೆಗಳನ್ನ ಹಾಡುದು ನಮಗೆ ಸಿಕ್ಕಿದ್ದು ನಮ್ಮ ಸಂಘದ ದೊಡ್ಡ ಭಾಗ್ಯ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ಸುಮಾರು ವರ್ಷಗಳ ಇತಿಹಾಸದವರು ಊರಾಗ ಚಬನೂರ್ ಗ್ರಾಮದಾಗ ಆ ಶರಣರು ಹುಟ್ಟಿದಲ್ಲಿ ಇಲ್ಲೇ ಪದ್ಯದ ಹಾಡಿನ ಮರ್ತ್ಯದೊಳಗೆ ಹುಟ್ಟಿ ಸತ್ಯ ಶರಣರು ಕೀರ್ತಿ ಪಡ್ಕೊಂಡಾರ ಅಂತ ಹೇಳಿ ಈ ಪದ್ಯ ರೂಪದಾಗ ಹಾಡ್ಯಾರ. ಅವರ ಭವಿಷ್ಯ ಹೆಂಗಪ್ಪ ಅಂದ್ರ ಆ ರಾಮಲಿಂಗ ಶರಣರ ಅಭಿನವ ರಾಮಲಿಂಗರಾಗಿ ಹುಟ್ಟಿ ಬಂದರು. ಸುಮಾರು ಪದ್ಯಗಳು ಹಾಡ್ಕೊತ ಬಂದಾರ ಸುರೇಶ್ ನಾಗ್ಟಾಣ್ ಅವರು. ಅದಕ್ಕೆ ಅಂತ ಈ ವಿಜಯಲಕ್ಷ್ಮಿ ಭಜನಾ ಸಂಘದ ಒಂದು ಧ್ವನಿ ಮುದ್ರಣ ಸೇವೆಯನ್ನ ಮಾಡ್ತಕ್ಕಂಥ ಯುಕೆ ರೆಕಾರ್ಡಿಂಗ್ ಮಂದೇವಾಲ್ ಮನೋಜ್ ಅಂತ ಒಬ್ಬ ಒಳ್ಳೆಯ ಈ ಸಂಸ್ಥಾಪಕರು. ಯಾಕಂದ್ರೆ ಈ ಉತ್ತರ ಕರ್ನಾಟಕದಾಗೆ ಈ ಸದ್ಯ ಭಜನಾ ಅಲ್ಲಿ ಡೊಳ್ಳಿನ ಕಲಾವಿದರಿಗೆ ಅಲ್ಲಿ ಹೊರಹೊಮ್ಮಿಸಿ ಒಂದು ಪ್ರತಿಭೆಯನ್ನ ಬೆಳಕಿಗೆ ತಂದವರು ಯಾರಪ್ಪ ಅಂದ್ರೆ ಸಣ್ಣ ವಯಸ್ಸ ಇದ್ರು ಕೂಡ ನಮ್ಮ ಮನೋಜ್ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಯುಕೆ ಸಾಂಗ್ ಅಂದ್ರೆ ಕೇಳೋರ್ದು ಯಾರು ಉಳಿದಿಲ್ಲ. ಯಾಕಂದ್ರೆ ಎಲ್ಲ ಹೆಂಗ್ ಗಾಡಿಗಳು ರೋಡ್ ತುಂಬ ತಿರ್ಗಾಡ್ತಾವಲ್ಲ, ಅದೇ ಪ್ರಕಾರ ಈ ಕಲಾವಿದರು ಹಾಡ್ಯಾರ ಯಾರು ಎಲ್ಲಪ್ಪ ಅಂದ್ರೆ ಯುಕೆ ಸಾಂಗ್. ಅದಕ್ಕೆ ಹೆಮ್ಮೆ ಮಾತ ಅವರ ಒಂದ ಈ ಕಲೆಗೆ ಮೆಚ್ಚಿ. ಯಾಕಂದ್ರೆ ಒಂದು ರಾಮಲಿಂಗ ಗುರುಗಳ ಆಶೀರ್ವಾದ ಅವರ ಈ ಸ್ಟುಡಿಯೋದ ಮೇಲೆ ಇರಲಿ ಸದಾನು ಕಾಲ. ಅವರ ಒಂದು ಸಂಗೀತ ಸೇವೆ ಹಿಂಗೆ ಕಲಾವಿದರ ಸೇವೆ ಮಾಡ್ಕೊತ ಹೋಗ್ಲಿ, ಭಾಗ್ಯ ಅವ್ರಿಗೂ ದೊರೀಲಿ ಅಂತ ಹೇಳಿ ಮತ್ತ ಈ ಸಂಘಕ್ಕೆ ಸಹಕಾರ ಮತ್ತು ಈ ಸಂಘದ ಮಾಲೀಕರಂತ ಮಹಾದೇವ್ ಮಾಸ್ತರ್ ಎಂ ಬಡಿಗೇರ್, ಸಾಕಿನ್ ನಾಗ್ಠಾಣ ಇವರು ಒಂದು ಸಂಘದ ಮಾಲೀಕರು, ಹಿರಿಯರು, ಕಲಾವಿದರು, ಒಳ್ಳೆಯ ಅನುಭವಕರು. ಮತ್ತೆ ಈ ಸಂಘದ ಈ ಇಟತನ ಹಾಡಿದ ಪದ್ಯಗಳ ಏನದಲ್ಲ ಕಕ್ಕ ಸಾಹಿತ್ಯಗಳ ರಚಿಸಿದವರು ಸಿದ್ದಾರಾಮ್ ಎಂ ಬಡಿಗೇರ್, ಸಾಕಿನ್ ನಾಗ್ಠಾಣ ಹಾಗೂ ಸಿದ್ದು ಕಂಬಾರ್ ಗೌರ್, ಹಿರೇಗೌರ್, ಅಫ್ಜಲ್ಪುರ್ ತಾಲೂಕ. ಈ ಎಲ್ಲ ಕಲಾವಿದರ ಸಹಕಾರದೊಂದಿಗೆ ಸುರೇಶ್ ನಾಗ್ಠಾಣ್ ಅವರು ಹಾಡಿತಕ್ಕಂಥ ಚಬನೂರು ಗ್ರಾಮದ ಶರಣರ ಲೀಲೆ ಅಂತಕ್ಕಂಥ ಈ ಧ್ವನಿ ಸುರುಳಿಯನ್ನ ಇಂದು ಪ್ರಸಾರಪಡಿಸ್ತೇವೆ. ಈ ಎಲ್ಲ ನಾಡಿನ ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.